ಗಿಲ್ಲಿ ಇವಾಗ ಚಿರಪರಿಚಿತ, ಆದ್ರೆ ಅವ್ರ ಹೆಸರು ನಟರಾಜ್ ಅಂತ. ಆ ಒಂದು ಹೆಸರಿನ ರಹಸ್ಯ ಏನು? ಗಿಲ್ಲಿ ಅಂದ್ರೆ ಇಲ್ಲಿ ಇದ್ದಾಗ್ಲೇ ಕರಿತಿದ್ರ ಹುಡುಗರುಗಳು, ಅಥವಾ ಬೇರೆ ಇವಾಗ ಅಂದ್ರೆ ಈ ಒಂದು ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ದು ಒಂದಷ್ಟು ಫಿಲಂಗಳನ್ನ, ಒಂದು ಶಾರ್ಟ್ ಫಿಲಂಗಳು ಮಾಡಿರುವಂತದ್ದು, ಅದರಿಂದ ಫೇಮಸ್ ಆಗಿರೋದು ಏನು? ಸರ್ ಇಲ್ಲಿ ಗಿಲ್ಲಿ ಅಂತ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ನಮ್ಮಲ್ಲಿ ನಮ್ಮ ಸ್ಕೂಲಲ್ಲಿ 3 ವರ್ಷ ಓದಿರ್ತಕ್ಕಂಥದ್ದು. ನನ್ನ 3 ವರ್ಷ ನನ್ನ ಸ್ಟೂಡೆಂಟ್ ಅವರು. ಇವನು ಆ್ಯಕ್ಚುಲಿ ಗಿಲ್ಲಿ ಅಂತ ಇರಲಿಲ್ಲ, ನಟರಾಜ ಅಂತ ಇದ್ದಿದ್ದು ಅವನಿಗೆ. ಹಾಗಾಗಿ 3 ವರ್ಷ ನಮ್ಮ ಶಾಲೆಯಲ್ಲಿ ಓದ್ದ. 3 ವರ್ಷದಲ್ಲಿ ನಾವು ಇಲ್ಲಿ ಶಾಲೆಯಲ್ಲಿ ಪ್ರತಿ ಶುಕ್ರವಾರನೂ ಕೂಡ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ವಿ. ಅದಕ್ಕೂ ಕೂಡ ಭಾಗವಹಿಸ್ತಿದ್ದ. ಆದರೆ ಡೀಸೆಂಟಾಗಿದ್ದ, ಎಲ್ಲ ಥರದಲ್ಲಿ ನಯನಾಜಕವಾಗಿದ್ದ. ಆದರೆ ಕೂಡ ಇಷ್ಟು ಮುಂದುವರಿತಾನೆ ಅಂತ ನಾನು ನಿಜವಾಗ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಹಾಸ್ಯ ಚಟಕ್ಕೆ ಆರಿಸುವಂತದ್ದು, ಕಾಲು ಎಳೆಯುವಂತದ್ದು, ನಗು ಮೂಲಕನೇ ಒಂದ್ ರೀತಿ ಕಾಲು ಎಳೆಯುವಂತ ಕೆಲಸಗಳು ಅದೆಲ್ಲ ಏನಿರ್ಲಿಲ್ಲ, ನಾವು ಮಾಡ್ತಿರ್ಲಿಲ್ಲ. ನಾವು ಯಾಕಂದ್ರೆ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಟಿರ್ತಾರ ಆ ಥರ ಇದ್ದ ಅವನು. ಆದರೆ ಒಂದ್ಸರಿ ಕಾಪಿ ರೈಟಿಂಗ್ ತಗೋಬಪ್ಪ ಅಂತಂದಕ್ಕೆ ಏನು ಮಾಡಿದ ಅವನು, ಡೇಟ್ ಚೇಂಜ್ ಮಾಡಿದ. ಡೇಟ್ 23ಕ್ಕೆ 28 ಮಾಡಿದ್ದ. ಹಾಗಾಗಿ ಯಾಕೆ ಹಿಂಗೆ ಚೇಂಜ್ ಮಾಡಿದೆ ಅಂತ, ನನಗೆ ಹುಷಾರಿಲ್ಲ, ನಾನು ಬರ್ದಿರ್ಲಿಲ್ಲ ಅಂತ ಹೇಳ್ಬಿಟ್ಟು, ಸರಿ ತಪ್ಪು ಮಾಡಬಾರ್ದು ಅಂತ ಹೇಳಿದೆ. ಆಮೇಲೆ ಒಂದ್ಸರಿ ಕತ್ತಿನ ಪಟ್ಟಿ ಗುಂಡಿ ಹಾಕಿರ್ಲಿಲ್ಲ, ಸರಿಯಾಗಿ ನಿಂತ್ಕೊ ಗುಂಡಿ ಹಾಕು ಅಂತ ಒಂದ್ಸರಿ ಹೇಳಿದ್ದೆ. ಅದೊಂದು ಹೇಳ್ಬಿಟ್ರೆ ಇನ್ನೇನಿಲ್ಲ. ಅಂದ್ರೆ ಮುಂದೆ ಬರ್ತಿರ್ಲಿಲ್ಲ ಸರ್, ಹಿಂದೆಗಡೆ ತನ್ನ ಫ್ರೆಂಡ್ ಜೊತೆಗೆ ಹಿಂದ್ಗಡೆ ನಿಂತ್ಕತ್ತಿದ್ದ. ನೀನೋಗು ಅಂತ ಒಂದ್ ಸ್ವಲ್ಪ ಭಯದಲ್ಲೇ ವಾತಾವರಣ ಇತ್ತು ಅವನಿಗೆ. ಆ ತರದಲ್ಲಿ ಬೆಳೆದಂತ ವಿದ್ಯಾರ್ಥಿನಿ. ಒಂದಷ್ಟು ಹಿಂದೇಟ್ ಆಗ್ತಿದ್ರು ಅಂತ. ಅದರಲ್ಲೂ ಕೂಡ ಆ ತರ ಇದ್ದ. ಅಷ್ಟು ಮಟ್ಟಿಗೆ SLC ಪಾಸ್ ಮಾಡ್ಕೊಂಡು ಓದ್ದ. ಅದಕ್ಕೆ ಮೊದಲೇ ನಮ್ಗೆ ಇಷ್ಟು ಮಟ್ಟಿಗೆ ಒಂದು ಏನಾಗುತ್ತೆ, ಕೆಲವೊಂದು ನಲ್ಲಿ ಮೂಳೆದು ಎಲ್ಲ ಬಂತು. ಯಾವುದೋ ಒಂದು ಸಾವೊಂದು ಕೂಡ ಇದೆಲ್ಲ ಮಾಡಿ ಇಷ್ಟೊಂದು ಫಾರ್ವರ್ಡ್ ಆದ. ಆಮೇಲೆ ಗಿಲ್ಲಿ ಅಂತಕ್ಕಂಥ ಹೆಸರು ಕೂಡ ಬಂತು. ಹಾಗಾಗಿ ಇಷ್ಟೊಂದು ಇವನು ಫಾರ್ವರ್ಡ್ ಆಗಿದ್ದಾನೆ ಅಂತ ನಮ್ಗೆ ಅನಿಸ್ಲಿಲ್ಲ. ಬಿಗ್ ಬಾಸ್ ಗೆಲ್ತಾರ ಸರ್? ಆದ್ರೂ ಕೂಡ ಬಿಗ್ ಬಾಸ್ ಅಲ್ಲೇ ಬಂದೇ ಬರ್ತಾರೆ. ಯಾಕೆಂತಂದ್ರೆ ಇವನ ನಟನೆ, ಇವನು ಒಳ್ಳೆತನ, ಇವನ ಆಕ್ಟಿವಿಟಿ ಎಲ್ಲ ನೋಡಿ ಎಲ್ಲರಿಗೂ ಕೂಡ ಅದು ಬರಲ್ಲ. ಕೆಲವು ಬಂದರೆ ಹಾಸ್ಯವಾಗಿ ಮಾಡ್ತಿದ್ದಾನೆ. ಬಿಗ್ ಬಾಸ್ ಅಲ್ಲಿ ಖಂಡಿತ ಬಂದೇ ಬರ್ತಾನೆ ಅಂತಕ್ಕಂಥ ಭರವಸೆ ನಮ್ಗಿದೆ ಸರ್. ಹಾಗಾಗಿ ಹೇಳ್ತಿದ್ದೀನಿ ಅವನಿಗೆ. ನಾನು ಒಂದು ಕೂಡ ಅವ್ರಿಗೆ ಒಂದು ಆಶೀರ್ವಾದ ಮಾಡ್ತೀನಿ. ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ, ಬಿಗ್ ಬಾಸ್ ಅಲ್ಲಿ ಗೆದ್ದು ಬಾ, ನೀ ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ. ಕುಣಿಯುತ್ತಲಿ ನಲಿಯುತ್ತಲಿ, ಕುಣಿಯುತ್ತಲಿ ನೀ ನಲಿಯುತ್ತಲಿ, ಕನ್ನಡ ಜನರನು ನೀ ಗೆದ್ದು ಬಾರೋ, ನೀನು ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ, ಈ ಬಿಗ್ ಬಾಸ್ ಅಲ್ಲಿ ಗೆದ್ದು ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ. ಥ್ಯಾಂಕ್ ಯು ಸರ್. ಶಿಷ್ಯನಿಗಾಗಿ ಒಂದು ಪದನೆ ಕಟ್ಟದ ಹೌದು ಸರ್. ಅದಕ್ಕೋಸ್ಕರ ನಾನು ತುಂಬಾ ಆತ್ಮೀಯ ಸ್ಟೂಡೆಂಟು ಕೂಡ. ಹಾಗಾಗಿ ಅವ್ನು ಇರಲಿ, ನನ್ನ ಸ್ಟೂಡೆಂಟ್ ಒಬ್ಬ ಈ ಥರ ಇದ್ದಾನೆ ಅಂತ ನನಗೆ ತುಂಬ ಹೆಮ್ಮೆ. ನನ್ನ ಶಾಲೆಗೆ, ನಮ್ಮ ಊರಿಗೆ, ಅವ್ರ ತಂದೆ ತಾಯಿಗಳಿಗೆ ಎಲ್ಲರೂ ಕೂಡ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಎಲ್ಲವೂ ಕೂಡ ಒಂದು ಹೆಸರು ಕೊಡ್ತಾನೆ ಅಂತಕ್ಕಂಥ ಒಂದು ಭರವಸೆ. ಇದರಿಂದ ಅವನು ಬಂದೇ ಬರ್ತಾನೆ, ಒಂದು ಹೋಪ್ ಇದೆ ಸರ್, ಅಷ್ಟೇ.